ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ಗಾದೆ ಮಾತಿದೆ. ಹಾಗೆ ಈಗ ಕತ್ತೆಗೂ ಒಂದು ಕಾಲ ಬಂದ್ಬಿಟ್ಟಿದೆ. ವಿಜಯನಗರ ಜಿಲ್ಲೆಯಲ್ಲಿ ಕತ್ತೆಗೆ ಭಾರಿ ಡಿಮ್ಯಾಂಡ್ ಶುರುವಾಗಿದೆ. ಕೈ ತುಂಬ ಬರೋ ಸಂಬಳದ ಕೆಲಸ ಬಿಟ್ಟು ಜನ ಕತ್ತೆ ಕಾಯೋಕೆ ಮುಗಿಬೀಳ್ತಾ ಇದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಶಾಲೆಗೆ ಹೋಗದ ಮಕ್ಕಳಿಗೆ, ಕೆಲಸಕ್ಕೆ ಹೋಗದ ವಯಸ್ಕರಿಗೆ ಕತ್ತೆ ಕಾಯೋಕೆ ಹೋಗುವಂತ ನಮ್ಮ ಹಿರಿಕರು ಜರಿತಾ ಇದ್ರು. ಆದ್ರೆ ಇದೀಗ ಕತ್ತೆಗೂ ಒಂದು ಕಾಲ ಬಂದ್ಬಿಟ್ಟಿದೆ ನೋಡಿ. ಹಾಲು ಅಂದಾಕ್ಷಣ ಮೊದಲು ನೆನಪಿಗೆ ಬರುವುದು ಹಸು ಹಾಲು ಇಲ್ಲ ಎಮ್ಮೆ ಹಾಲು. ಆದ್ರೆ ಹಸು ಎಮ್ಮೆ ಹಾಲಿಗಿಂತ ಕತ್ತೆ ಹಾಲಿಗೆ ಬೇಡಿಕೆ ಹೆಚ್ಚಾಗಿದ್ದು ವಿಜಯನಗರದಲ್ಲಿ ಈಗ ಕತ್ತೆದೇ ಹವಾ ಶುರುವಾಗಿದೆ. ಕತ್ತೆ ಹಾಲಿಗೆ ಬೇಡಿಕೆ, ಕತ್ತೆ ಕಾಯಲು ಹೋಗ್ತಿರುವ ಜನ. ಇವರಿಗೆಲ್ಲ ಕತ್ತೆ ಕಾಯೋದಕ್ಕೆ ಹೋಗು ಅಂತ ಬಯ್ಯಂಗಿಲ್ಲ. ವಿಜಯನಗರ ಜಿಲ್ಲೆಯಲ್ಲಿ ಈಗ ಕತ್ತೆಗಳಿಗೆ ಭಾರಿ ಡಿಮ್ಯಾಂಡ್ ಶುರುವಾಗಿದೆ. ಕತ್ತೆ ಹಾಲಿಗೆ ಬೇಡಿಕೆ ಹೆಚ್ಚಾಗಿದ್ದು ಜನ ಕತ್ತೆ ಕಾಯಲು ಮುಂದಾಗಿದ್ದಾರೆ. ಈಗಾಗಲೇ ವಿಜಯನಗರದಲ್ಲಿ ಹಲವಾರು ಮಂದಿ ಕತ್ತೆ ಸಾಕಾಣಿಕೆಯಿಂದ ಪ್ರತಿ ತಿಂಗಳು 70,000ಕ್ಕಿಂತಲೂ ಹೆಚ್ಚಿನ ಆದಾಯ ಗಳಿಸ್ತಾ ಇದ್ದು, ಈ ಸುದ್ದಿ ಕೇಳಿ ಕೆಲವರು ಮಾಡ್ತಿದ್ದ ಕೆಲಸ ಬಿಟ್ಟು ಕತ್ತೆ ಕಾಯೋದೇ ಬಿಸ್ನೆಸ್ ಮಾಡಿಕೊಳ್ಳೋ ತಯಾರಿ ನಡೆಸುತ್ತಿದ್ದಾರೆ. ನಾವು ಇದು ಕತ್ತೆ ಎಲ್ಲ ಸಾಕ್ತದಾರೆ ಇಲ್ಲಿ. ನಾವು ನೋಡಕೊಂಡು ನಾವು ಮಾಡ್ಬೇಕಂತ ಇದ್ದೀವಿ. ನಾವು ಜಿಂದಲೇ ಟೆಂಪ್ರವರಿ ಹೋಗ್ತಿದ್ದೀವಿ. ಅಲ್ಲಿ ಏನು 400 ರೂಪಾಯಿ ಕೊಡ್ತಾರೆ ದಿವಸಕ್ಕೆ. ಅದೇ 12,000 ರೂಪಾಯಿ ಆಗುತ್ತೆ ಅಲ್ಲಿ ತಿಂಗಳಿಗೆ. ಇದು ಒಂದು ತಿಂಗಳಿಗೆ 70,000 ರೂಪಾಯಿ ಆಗುತ್ತೆ. ನಮಗೆ ಅದು ಯಾವುದಕ್ಕೂ ಆಗಲ್ಲ. ಅದು ಇದನ್ನು ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತ ನಮಗೆ ಅನಿಸ್ತೈತಿ. ನಾವು ಇದನ್ನೇ ಮಾಡ್ಬೇಕಂತ ನಾವು ಮುಂದೆ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈ ರೀತಿ ಕತ್ತೆ ಕಾಯೋಕೆ ಜನ ಮುಗಿಬೀಳ್ತಾ ಇರುವುದಕ್ಕೂ ಒಂದು ಕಾರಣ ಇದೆ. ಅದೇನಪ್ಪಾ ಅಂದ್ರೆ, ಹೊಸಪೇಟೆಯ ಹಂಪಿ ರಸ್ತೆಯಲ್ಲಿ ಜೆನ್ನಿ ಮಿಲ್ಕಿ ಕಂಪನಿ ಇದೆ. ಈ ಕಂಪನಿ ಮೂಲತಃ ಆಂಧ್ರಪ್ರದೇಶದ ಅನಂತಪುರದ ಸಂಸ್ಥೆಯಾಗಿದ್ದು ರಾಜ್ಯದ ಹಲವೆಡೆ ಈ ಕಂಪನಿಯ ಬ್ರಾಂಚ್ ಇದೆ. ಕತ್ತೆ ಸಾಕಲು ಬರುವವರಿಗೆ 3 ಲಕ್ಷ ಪಡೆದು ಕತ್ತೆಗಳನ್ನ ಜೆನ್ನಿ ಸಂಸ್ಥೆ ಸಪ್ಲೈ ಮಾಡ್ತಾ ಇದೆ. 3 ವರ್ಷ ಅಗ್ರಿಮೆಂಟ್ ಮಾಡಿಕೊಂಡು 3 ಹೆಣ್ಣು ಕತ್ತೆ 3 ಮರಿಗಳನ್ನ ಬಾಂಡ್ ಮಾಡಿಸಿದ 20 ದಿನಗಳ ನಂತರ ಕತ್ತೆಗಳನ್ನ ಕೊಡ್ತಾರೆ. ಕತ್ತೆ ಸಾಕಲು ನೀಡಿ ನಂತರ ಅವರಿಂದ ಹಾಲನ್ನ ಸಂಗ್ರಹಿಸ್ತಾರೆ. ಪ್ರತಿ ಲೀಟರ್ ಕತ್ತೆ ಹಾಲನ್ನ 2,300ರಂತೆ ಖರೀದಿಸ್ತಾ ಇದ್ದು ಕತ್ತೆ ಸಾಕಿದವರು ತಿಂಗಳಿಗೆ 80,000ಕ್ಕಿಂತ ಹೆಚ್ಚು ಆದಾಯ ಗಳಿಸುತ್ತಿದ್ದಾರಂತೆ. ದೇಶದೆಲ್ಲೆಡೆ ಕತ್ತೆ ಹಾಲಿಗೆ ಭಾರಿ ಬೇಡಿಕೆ ಇದ್ದು ಈ ಹಿನ್ನೆಲೆ ಜೆನ್ನಿ ಕಂಪನಿ ರೈತರಿಗೆ ಕತ್ತೆ ನೀಡಿ ಹಾಲು ಸಂಗ್ರಹಿಸ್ತಾ ಇದೆ. ಇದು ಕತ್ತೆ ಬಿಸ್ನೆಸ್ ಅಂದರೆ ಹಾಲು ತೊಗೊಂಡು ಹೋಗ್ತಾರೆ ಸರ್. ಕಂಪ್ನಿ ಒಂದು ಜಿನ್ನಿ ಮಿಲ್ಕ್ ಅಂತ ಹೊಸಪೇಟೆಯಲ್ಲಿ ಮಾಡಿದ್ದಾರೆ ಸರ್. ಇದು 3 ಲಕ್ಷ ಕಟ್ಟಿದರೆ 3 ಕತ್ತೆ 3 ಮರಿ ಕೊಡ್ತಾರೆ ಸರ್. ನಮಗೆ 2,350 ಒಂದು ಲೀಟರ್ ಸರ್. ಮತ್ತು ಅವರು 6 ತಿಂಗಳು 3 ವರ್ಷ ಅಗ್ರಿಮೆಂಟ್ ಮಾಡಿದ್ದಾರೆ ಸರ್. 3 ವರ್ಷ ಆದಮೇಲೆ ಮತ್ತೆ ರಿನ್ಯೂವಲ್ ಇರುತ್ತೆ ಸರ್. ಮತ್ತು 6 ತಿಂಗಳಿಗೆ ಒಂದು ಸರಿ ಇವು ಕೊಡ್ತಾವೆ ಸರ್. 6 ತಿಂಗಳಂದ್ರೆ ಇವು ಒದ್ಕೊಂಡು ಮತ್ತೆ ಹೊಸ ಹಾಲು ಇಂಡವ್ ಕೊಡ್ತಾರೆ ಸರ್. ಇವನ್ನ ತೊಗೊಂಡೋಗಿ ಮತ್ತು ನೀವೇನು ಮಾಡ್ಬೋದು? ನಾವು ಇದನ್ನು ಇಂಡಿ ಅವ್ರ ಕಂಪ್ನಿಯವ್ರು ತೊಗೊಂಡೋಗ್ತಾರೆ. 10 ದಿನಕ್ಕೆ ಒಂದು ಸರಿ ಪೇಮೆಂಟ್ ಆಗ್ತಾರೆ ಸರ್. 10ನೇ ತಾರೀಕು, 20ನೇ ತಾರೀಕು, 30ನೇ ತಾರೀಕು. ಜೆನ್ನಿ ಕಂಪನಿ ವಿರುದ್ಧ ರೈತರ ಸಂಘಟನೆಗಳು ದೂರು. ಎಚ್ಚರದಿಂದಿರಬೇಕು ಎಂದ ವಿಜಯನಗರ ಜಿಲ್ಲಾಡಳಿತ. ಮತ್ತೊಂದೆಡೆ ಜೆನ್ನಿ ಕಂಪನಿ ವಿರುದ್ಧ ಮೋಸದ ಕುರಿತಂತೆ ಅನುಮಾನ ವ್ಯಕ್ತಪಡಿಸಿರುವ ಕೆಲ ರೈತ ಸಂಘಟನೆಗಳು ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ದಾರೆ. ಈ ಬಗ್ಗೆ ವಿಜಯನಗರ ಡಿಸಿ ಕಂಪನಿಯ ದಾಖಲೆಗಳ ಪರಿಶೀಲನೆಗೆ ಮುಂದಾಗಿದ್ದು ರೈತರು ಎಚ್ಚರದಿಂದಿರಬೇಕು ಅಂತ ಹೇಳಿದ್ದಾರೆ. ರೈತರಿಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಎಲ್ಲ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಮತ್ತು ಅದು ಎಷ್ಟು ದಿನ ಹಾಲು ತೊಗೊಳ್ತಾರೆ ಮತ್ತು ಒಂದು ವೇಳೆ ಅವರು ಹಾಲು ತೊಗೊಳೋದನ್ನು ನಿಲ್ಲಿಸಿದರೆ ತೊಂದರೆ ಏನು ಅನ್ನೋದು ರೈತರ ಒಂದರಲ್ಲಿ ಭಾಳ ಗೊಂದಲ ಮೂಡಿದೆ. ಒಂದು ವೇಳೆ ಅವರು ಹಾಲು ತೊಗೊಳೋದು ನಿಲ್ಲಿಸಿದರೆ ಮುಂದೆ ಅವ್ರು ಹಾಕಿರ್ತಕ್ಕಂಥ ಬಂಡವಾಳದ ಬಗ್ಗೆನೂ ಕೂಡ ಈಗಾಗಲೇ ರೈತರಿಗೆ ಸ್ವಲ್ಪ ಎಚ್ಚರಿಕೆ ಬಂದಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗಾಗಲೇ ನಾವು ನಮ್ಮೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕೆಲವು ಮಾಧ್ಯಮಗಳಲ್ಲಿ ಕೂಡ ಈಗಾಗಲೇ ಬಂದಿದೆ. ಜನಗಳನ್ನ ನಾವು ಎಚ್ಚರಿಸಿದ್ದೀವಿ, ಭಾಳ ತುಂಬ ಜಾಗೃತಿಯಾಗಿರಬೇಕು ಅಂತೇಳಿ. ಒಟ್ಟಾರೆ ಕತ್ತೆ ಹಾಲಿಗೆ ಡಿಮ್ಯಾಂಡ್ ಹೆಚ್ಚಾಗಿದ್ದರಿಂದ ಜನ ಕತ್ತೆ ಸಾಕಲು ಮುಂದಾಗಿದ್ದು, ಇನ್ನು ಮುಂದೆ ನೀವು ಯಾರಿಗಾದ್ರೂ ಕತ್ತೆ ಕಾಯೋಕೆ ಹೋಗುವಂತ ಬಯೋ ಮುಂಚೆ ಯೋಚನೆ ಮಾಡಿ. ಶಿವಾನಂದ್, ನ್ಯೂಸ್ ಫಸ್ಟ್, ವಿಜಯನಗರ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.